ಬ್ರೇಕ್ನ ಬಳಿಕ ಟಾಪ್ 40 ಸುದ್ದಿಗೆ ಮತ್ತೆ ಸ್ವಾಗತ. ಶಿಡ್ಲಘಟ್ಟ ನಗರದ ನಗರೇಶ್ವರ ದೇವಸ್ಥಾನದ ಮುಂದೆ ಕರಗದಮ್ಮ ದೇವಿಯ ಹೂವಿನ ಕರಗೋತ್ಸವ ಪ್ರಯುಕ್ತ ಆರ್ಕೆಸ್ಟ್ರಾವನ್ನು ಆಯೋಜಿಸಲಾಗಿತ್ತು. ಭಕ್ತಿ ಭಾವದಿಂದ ನಡೆಯಬೇಕಾದಂತಹ ದೇವಸ್ಥಾನಗಳ ಆಚರಣೆಗಳಲ್ಲಿ ಈಗ ವಿಚಿತ್ರ ಮತ್ತು ಅಶ್ಲೀಲ ನೃತ್ಯಗಳು ನುಸುಳಿದೆ. ಸಂಪ್ರದಾಯದಂತೆ ನಡೆಯಬೇಕಾದ ಉತ್ಸವದಲ್ಲಿ ಮೆಲೋಡಿಸ್ ಮತ್ತು ಭಕ್ತಿ ಗೀತೆಗಳ ಬದಲು ನಂಗನಾಚ್ ನೃತ್ಯಗಳ ಪ್ರದರ್ಶನವಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೃಷ್ಣಾ ನದಿಯಿಂದ ಕಾಲುವೆಗಳ ಮುಖಾಂತರ ನೀರು ಹರಿಸುವಂತೆ ಆಗ್ರಹಿಸಿ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ನಡೆಯುತ್ತಿದ್ದ ರೈತರ ಸುದೀರ್ಘ ಹೋರಾಟಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿದೆ. ರಾಜ್ಯ ರೈತ ಸಂಘದ ಚುನಪ್ಪ ಪೂಜಾರಿ ಬಣದ ಅನಿರ್ದಿಷ್ಟಾವಧಿ ಧರಣಿಗೆ ಸರ್ಕಾರ ಮಣಿದಿದ್ದು ಏಪ್ರಿಲ್ 10ರವರೆಗೂ ಕಾಲುವೆಗಳಿಗೆ ನೀರು ಹರಿಸಲು ಅಧಿಕೃತವಾಗಿ ಸಮ್ಮತಿ ನೀಡಿದೆ. ಹುಬ್ಬಳ್ಳಿಯಲ್ಲಿ ಇವಾಗ ಲವ್ ಜಿಹಾದ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದೆ. ಜಿಮ್ ಟ್ರೈನರ್ ಸಮೀರ್ ಎಂಬಾತನ ವಿರುದ್ಧ ಯುವತಿಯೊಬ್ಬಳು ಆಘಾತಕಾರಿ ದೂರನ್ನ ನೀಡಿದ್ದಾಳೆ. ಜಿಮ್ಗೆ ಹೋಗುವಾಗ ಪರಿಚಯವಾಗಿ ಪ್ರೀತಿಯ ನಾಟಕ ಆಡಿ ಕೊನೆಗೆ ನಂಬಿಸಿ ದ್ರೋಹ ಎಸಗಿದ ಕಿರಾತಕನ ಕೃತ್ಯ ಬಯಲಾಗಿದೆ. ಜ್ಯೂಸ್ನಲ್ಲಿ ಮದ್ದು ಹಾಕಿ ಅತ್ಯಾಚಾರ ಎಸಗಿ ಅದನ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ವಿದ್ಯೆ ಕಲಿಸೋ ದೇಗುಲದಲ್ಲಿ ಈಗ ವಿದ್ಯಾರ್ಥಿಗಳೇ ಕಿತ್ತಾಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ನಡುವೆ ನಡೆದ ರಣಾಂಗಣ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಕೈಯಲ್ಲಿ ಪುಸ್ತಕ ಹಿಡಿಯಬೇಕಾದವರು ಈಗ ಪರಸ್ಪರ ಗುದ್ದಾಟಕ್ಕೆ ಇಳಿದಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗ ಮದುವೆ ಎಂಬುದು ಯುವಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಕೃಷಿಕರು ಮತ್ತು ಕುರಿಗಾಹಿಗಳಿಗೆ ಹೆಣ್ಣು ಸಿಗುವುದು ದುಸ್ತರವಾಗ್ತಾ ಇದೆ. ಇದೇ ಮಾನಸಿಕ ಯಾತನೆಗೆ ವಿಜಯಪುರ ಜಿಲ್ಲೆಯ ಯುವಕನೊಬ್ಬ ಬಲಿಯಾಗಿದ್ದಾನೆ. ಮದುವೆ ನಿಶ್ಚಯವಾಗಿ ಮುರಿದು ಬಿದ್ದುದರಿಂದ ಮತ್ತು ಹೆಣ್ಣು ಸಿಗದಿದ್ದಕ್ಕೆ ಮನನೊಂದ ಕುರಿಗಾಹಿ ಶಂಕರ್ ಎಂಬಾತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ವಿಚಿತ್ರ ಮ್ಯಾನರಿಸಂ ಮತ್ತು ಕಾಮಿಡಿಯಿಂದಲೇ ಮನೆ ಮಾತಾಡಿದ ಗೆಲ್ಲಿ ನಟನಿಗೆ ಈಗ ಭರ್ಜರಿ ಲಕ್ ಕುದುರಿದೆ. ಇದುವರೆಗೂ ಬರೀ ಕಾಮಿಡಿಯನ್ ಆಗಿ ಕಾಣಿಸಿಕೊಂಡಿದ್ದ ಈ ನಟನಿಗೆ ಈಗ ಸ್ಯಾಂಡಲ್ವುಡ್ ನಲ್ಲಿ ನೇರವಾಗಿ ಹೀರೋ ಪಟ್ಟ ಸಿಕ್ಕಿದೆ. ಬರೀ ಚಡ್ಡಿ ಬನಿಯನ್ ಹಾಕೊಂಡು ಓಡಾಡ್ತಿದ್ದ ಗಿಲ್ಲಿ ಈಗ ಸೂಟು ಬೂಟು ಧರಿಸಿ ಸ್ಕ್ರೀನ್ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಮ್ಮ ಎಂಬುವರನ್ನ ಬದುಕಿದ್ರು ಮೃತರೆಂದು ದಾಖಲಿಸಿರುವ ಅಧಿಕಾರಿಗಳ ಎಡವಟ್ಟು ಈಗ ಬಯಲಾಗಿದೆ. ತಾಲೂಕು ಕಚೇರಿಗೆ ಅಲೆದು ಸುಸ್ತಾದ ಈ ಮಹಿಳೆಯ ಪರವಾಗಿ ಈಗ ಲೋಕಾಯುಕ್ತವೇ ಅಖಾಡಕ್ಕೆ ಇಳಿದಿದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿ ಕೃತಕವಾಗಿ ಮಾಗಿಸಿದ ಮಾವಿನ ಹಣ್ಣುಗಳು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹೈದರಾಬಾದ್ ಪೊಲೀಸರು ಇಂತಹ ಅಪಾಯಕಾರಿ ಹಣ್ಣುಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದು ಅವುಗಳನ್ನು ಗುರುತಿಸುವ ವಿಧಾನ, ಆರೋಗ್ಯದ ಮೇಲಾಗುವ ಪರಿಣಾಮ ಹಾಗೂ ವರದಿ ಮಾಡುವ ಮಾಹಿತಿಯನ್ನು ನೀಡಿದ್ದಾರೆ. ಎಸ್ಕಾಟ್ ವಾಹನದ ಚಾಲಕ ಚನ್ನಬಸಪ್ಪ ಅರ್ಚಕ್ ವಿರುದ್ಧ ದೂರು ದಾಖಲಾಗಿದೆ. ಅತಿ ವೇಗದ ಚಾಲನೆಯಿಂದ ಬಸ್ನ ಹಿಂಬದಿಗೆ ಗುದ್ದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಎಸ್ಕಾಟ್ ವಾಹನದ ಮುಂದಿನ ಭಾಗ ಮತ್ತು ಬಸ್ನ ಹಿಂದಿನ ಭಾಗ ಸಂಪೂರ್ಣ ಹಾನಿಯಾಗಿದೆ. ಪಾಕಿಸ್ತಾನ ಪೆಟ್ರೋಲ್ ಬೆಲೆಯಲ್ಲಿ ಲೀಟರ್ಗೆ 80 ರೂಪಾಯಿ ಕಡಿತಗೊಳಿಸುವುದಾಗಿ ಘೋಷಿಸಿದ್ದು ದರವನ್ನು 378 ರೂಪಾಯಿಗಳಿಗೆ ಇಳಿಸಲಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸೌದಿ ಅರೇಬಿಯಾ ಮತ್ತು ಯುಎಇ ಅಂತಹ ದೇಶಗಳಿಂದ ತೈಲ ಆಮದು ಮಾಡಿಕೊಳ್ಳುವ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಪಾಕಿಸ್ತಾನ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿನ ಏರಿಳಿತಗಳಿಗೆ ವಿಶೇಷವಾಗಿ ದುರ್ಬಲವಾಗಿದೆ. ತೆಲಂಗಾಣದಲ್ಲಿ ಗಂಡು ಮಗುವಿನ ಅಂಧಾಭಿಮಾನಕ್ಕೆ ಗಂಡನೊಬ್ಬ ತನ್ನ ಪತ್ನಿ ಮತ್ತು 2 ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ಕೊಲೆಯನ್ನು ಅಪಘಾತ ಅಂತ ಬಿಂಬಿಸಲು ಮೃತದೇಹಗಳನ್ನ ಈಜುಕೊಳಕ್ಕೆ ಎಸೆಯಲಾಗಿತ್ತು. ಪದೇ ಪದೇ ಗಂಡು ಮಗು ಇಲ್ಲ ಅಂತ ಪತ್ನಿಗೆ ದೌರ್ಜನ್ಯ ಎಸಗ್ತಾ ಇದ್ದ ಆರೋಪಿಯ ವಿಕೃತ ಮನಸ್ಥಿತಿ ತನಿಖೆಯಿಂದ ಬಯಲಾಗಿದೆ. ಪತಿ ಅಜರುದ್ದೀನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಕಲ್ಲು ಮನಸ್ಸಿನವರಿಗೂ ಕಣ್ಣೀರು ತರಿಸುವಂತಹ ದೃಶ್ಯ. ಒಂದ್ ಕಡೆ ವಿಪರೀತ ಬಿಸಿಲು, ಇನ್ನೊಂದ್ ಕಡೆ ಹೊಟ್ಟೆಗೆ ಹಿಟ್ಟಿಲ್ಲದಂತಹ ಬಡತನ. ಹಸಿವಿನ ಜ್ವಾಲೆ ಮತ್ತು ಬಿಸಿಲಿನ ತಾಪಕ್ಕೆ ತಾಳಲಾರದೆ ರಸ್ತೆಯಲ್ಲಿ ಕುಸಿದಿದ್ದ ತಾಯಿಯನ್ನ ಉಳಿಸಿಕೊಳ್ಳಲು ಆ ಪುಟ್ಟ ಬಾಲಕ ನಡೆಸಿದ ಹೋರಾಟ ಅಕ್ಷರಶಃ ಎದೆ ನಡುಗಿಸುವಂತಿದೆ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ನೋಡಲು ಹೋದ ಅಭಿಮಾನಿಗಳಿಗೆ ಈಗ ಪೊಲೀಸರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಪಂದ್ಯದ ಭರಾಟೆಯಲ್ಲಿ ಮೈಮರೆತಿದ್ದ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದ ಅಂತಾರಾಜ್ಯ ಕಳ್ಳರ ಜಾಲವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಭೇದಿಸಿದ್ದಾರೆ. ಬರೋಬ್ಬರಿ 51 ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದ್ದು, ಕಳ್ಳತನಕ್ಕೆ ಸ್ಕೆಚ್ ಹಾಕಿದ ಮಾಸ್ಟರ್ ಮೈಂಡ್ ಸೇರಿದಂತೆ ಹಲವರನ್ನ ಬಂಧಿಸಲಾಗಿದೆ. ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಮನೆಗೂ ಗ್ಯಾಸ್ ಸಿಲಿಂಡರ್ ತಲುಪಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದರ ವಾಸ್ತವ ಸ್ಥಿತಿ ಮಾತ್ರ ಬೇರೆ ಇದ್ದು, ಗದಗ ಜಿಲ್ಲೆಯಲ್ಲಿ ಈಗ LPG ಸಿಲಿಂಡರ್ ಕೊರತೆ ಎದುರಾಗಿದೆ. ಗ್ರಾಮೀಣ ಭಾಗದ ಜನ ಅಡುಗೆ ಮಾಡಲು ಪರದಾಡ್ತಾ ಇದ್ದಾರೆ. ಒಮ್ಮೆ ಸಿಲಿಂಡರ್ ಬುಕ್ ಮಾಡಿದ್ರೆ ಬರೋಬ್ಬರಿ 20 ದಿನ ಕಾಯಬೇಕಾದಂತಹ ಅನಿವಾರ್ಯತೆ ಇದೆ. ಇದರಿಂದ ಬೇಸತ್ತ ಗದಗ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಮಹಿಳೆಯರು ಮತ್ತೆ ಹಳೆ ಸಂಪ್ರದಾಯದಂತೆ ಸೌದೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಈಗ ಇಂದಿಗಿಂತಲೂ ಭಯಾನಕವಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ದಾಳಿ ಆರಂಭಿಸಿ 5 ವಾರಗಳ ನಂತರ ಅಮೆರಿಕಾಗೆ ಮೊದಲ ಬಾರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇರಾನ್ ಪಡೆಗಳು ಅಮೆರಿಕದ 2 ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಪತನಗೊಳಿಸಿದೆ. ಒಂದು ಫೈಟರ್ ಜೆಟ್ ಹಾಗೂ ಸರ್ಚ್ ಆಪರೇಷನ್ನಲ್ಲಿದ್ದ ಬ್ಲಾಕ್ ಹ್ಯಾಕ್ ಹೆಲಿಕಾಪ್ಟರ್ ಮೇಲೆ ಇರಾನ್ ದಾಳಿ ಮಾಡಿದ್ದು, ಒಬ್ಬ ಪೈಲಟ್ ನಾಪತ್ತೆಯಾಗಿದ್ದಾರೆ. ಸೈಲೆಂಟ್ ಆಗಿ ಚಾಮರಾಜನಗರಕ್ಕೆ ಬಂದು ಪಾರ್ಟಿ ಮಾಡ್ತಾ ಇದ್ದ ಬೆಂಗಳೂರಿನ ರೌಡಿಗಳಿಗೆ ಈಗ ಖಾಕಿ ಪಡೆ ಪಕ್ಕ ಶಾಕ್ ನೀಡಿದೆ. ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಬಕೆಟ್ ಕಾಲು ಹಾಗೂ ಆತನ ಸಹಚರರ ಅಡ್ಡೆ ಮೇಲೆ ಚಾಮರಾಜನಗರ SP ಮುತ್ತುರಾಜ್ ನೇತೃತ್ವದಲ್ಲಿ ಮಿಂಚಿನ ದಾಳಿ ನಡೆದಿದೆ. ಈ ಪಾರ್ಟಿಯಲ್ಲಿ ಕೇವಲ ಮದ್ಯವಷ್ಟೇ ಅಲ್ಲ, ಅಪಾಯಕಾರಿ ಗಾಂಜ ಮತ್ತು ಅಫೀಮ್ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಾಳೆ ನಡೆಯಲಿರುವ RCB ಮತ್ತು CSK ಪಂದ್ಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಭಿಮಾನಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇದನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಿಸಿಬಿ ಪೊಲೀಸರು ಇಡೀ ಬೆಂಗಳೂರಿನಾದ್ಯಂತ ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆಗೆ ವಿಶೇಷ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸದ್ಯ ಗುರುತಿಸಲಾದ ಅಕ್ರಮ ವಲಸಿಗರನ್ನ ತಮ್ಮ ದೇಶಕ್ಕೆ ಬಿಡುವ ಕೆಲಸವನ್ನ ಮುಂದುವರೆಸಿದ್ದಾರೆ. ಈ ಪೈಕಿ 178 ಪುರುಷರು, 94 ಮಹಿಳೆಯರು ಮತ್ತು 12 ಮಕ್ಕಳು ಸೇರಿದ್ದಾರೆ. ಎಲ್ಲರನ್ನ ಪೊಲೀಸರು ಪತ್ತೆ ಮಾಡಿ ಒಟ್ಟಿಗೆ ಗಡೀಪಾರು ಮಾಡಿದ್ದಾರೆ. ಉತ್ತರ ಪ್ರದೇಶ ATS ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಹೊಂಚು ಹಾಕಿದ ಪಾಕಿಸ್ತಾನ ಮೂಲದ ಭಯೋತ್ಪಾದನಾ ಜಾಲವನ್ನ ಯಶಸ್ವಿಯಾಗಿ ಭೇದಿಸಿದೆ. 4 ಆರೋಪಿಗಳನ್ನ ಬಂಧಿಸಿದ್ದು, ಲಕ್ನೋನಲ್ಲಿ ದೊಡ್ಡ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ವಿಫಲವಾಗಿದೆ. ಸಾಮಾಜಿಕ ಜಾಲತಾಣ ಎನ್ಕ್ರಿಪ್ಟೆಡ್ ಆಪ್ಗಳ ಮೂಲಕ ಹಣದ ಆಮಿಷವೊಡ್ಡಿ ಯುವಕರನ್ನ ಸೇರಿಸಿಕೊಳ್ಳಲಾಗ್ತಾ ಇತ್ತು. ಸ್ಫೋಟಕ ವಸ್ತುಗಳು, ಕರಪತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ತಮಿಳುನಾಡಿನ ರಾಜಕಾರಣದಲ್ಲಿ ಟೈಗರ್ ರೀತಿ ಅಬ್ಬರಿಸಿದ್ದ ಮಾಜಿ IPS ಅಧಿಕಾರಿ ಅಣ್ಣಾಮಲೈಗೆ ಶಾಕ್ ಎದುರಾಗಿದೆ. ದ್ರಾವಿಡ ಕೋಟೆಯಲ್ಲಿ ಬಿಜೆಪಿ ಬಾವುಟ ಹಾರಿಸಿ ಹೊರಟಿದ್ದ ಅಣ್ಣಾಮಲೈ ಅಬ್ಬರಕ್ಕೆ ಈಗ ಸ್ವಪಕ್ಷದಲ್ಲೇ ಬ್ರೇಕ್ ಬಿದ್ದಿದೆಯೇ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.